ನೈಟ್ ಟಿಫನ್ ಮಾಡೋದಕ್ಕೆ ದೋಸೆ ಹಿಟ್ಟು ಇಲ್ದಿರೋ ಟೈಮ್ ಅಲ್ಲಿ ಮನೇಲಿ ಮಕ್ಳು ದೋಸೆ ಬೇಕು ಅಂತ ಹಠ ಮಾಡ್ತಾರೆ ಅಲ್ವಾ. ಆ ಟೈಮ್ ಅಲ್ಲೆಲ್ಲ ಒಂದ್ಸರಿ ಈ ತರ ಇನ್ಸ್ಟೆಂಟ್ ಆಗಿ ಬಂದ್ ದೋಸೆನ ಟ್ರೈ ಮಾಡಿ ನೋಡಿ, ತುಂಬಾನೇ ಚೆನ್ನಾಗಿರುತ್ತೆ. ಬನ್ನಿ ಹೇಗ್ ಮಾಡೋದು ಅಂತ ನೋಡೋಣ. ಮೊದ್ಲಿಗೆ ಒಂದು ಮಿಕ್ಸಿ ಜಾರ್ಗೆ 1 ಕಪ್ ಬಿಳಿ ರವೆನ ಹಾಕಿ ರುಬ್ಬೋಣ. ಈಗ ಇದ್ರಲ್ಲೇ 2 ಆಲೂಗೆಡ್ಡೆನ ಸಿಪ್ಪೆ ತೆಗೆದು ವಾಶ್ ಮಾಡಿ ಕಟ್ ಮಾಡಿ ಹಾಕೊಂಡು ಸ್ವಲ್ಪ ನೀರನ್ನ ಹಾಕಿ ನುಣ್ಣಗೆ ಈ ತರ ದೋಸೆ ಹಿಟ್ಟಿನ ಕನ್ಸಿಸ್ಟೆನ್ಸಿಗೆ ರುಬ್ಕೋಣ. ಇದನ್ನ ಈಗ ಒಂದು ಬೌಲ್ಗೆ ಹಾಕೊಂಡು ಇದ್ರ ಜೊತೆಗೆ ಸಣ್ಣ ಕಟ್ ಮಾಡಿ ಇಟ್ಟಿರುವ ಈರುಳ್ಳಿ, ಹಸಿಮೆಣಸಿನಕಾಯಿ, ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಟೊಮ್ಯಾಟೊ, ತುರಿದಿಟ್ಟಿರುವ ಕ್ಯಾರೆಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಸೋಡಾ ಉಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದ್ 5 ನಿಮಿಷ ರೆಸ್ಟ್ ಟೈಮ್ ಕೊಟ್ಟು ದೋಸೆ ಹಾಕೊಬಹುದು. ಈ ಗ್ಯಾಪ್ ಅಲ್ಲಿ ಇದಕ್ಕೆ ಒಂದು ಖಾರ ಚಟ್ನಿನ ಮಾಡ್ಕೊಳ್ಳೋಣ. ಒಂದು ಚಿಕ್ಕ ಮಿಕ್ಸಿ ಜಾರ್ಗೆ 2 ಈರುಳ್ಳಿ, 2 ಟೊಮ್ಯಾಟೊ, 5 ರಿಂದ 6 ಬೆಳ್ಳುಳ್ಳಿ, 4 ಒಣಮೆಣಸಿನಕಾಯಿ, ಸ್ವಲ್ಪ ಉಪ್ಪನ್ನ ಹಾಕಿ ನುಣ್ಣಗೆ ರುಬ್ಬಿ ಒಂದು ಬೌಲ್ಗೆ ಹಾಕೊಂಡು ಒಗ್ಗರಣೆಗೆ 1 ಟೀ ಸ್ಪೂನ್ ಎಣ್ಣೆ ಹಾಕಿ ಬಿಸಿ ಮಾಡಿ ಸಾಸಿವೆ, ಕಡಲೆಬೇಳೆ ಹಾಕಿ ಸಿಡಿಸ್ಕೊಂಡು ಸ್ವಲ್ಪ ಕರ್ಬೇವು ಸೊಪ್ಪನ್ನ ಹಾಕಿ ಫ್ರೈ ಮಾಡಿ ಚಟ್ನಿಗೆ ಹಾಕಿದ್ರೆ ಖಾರ ಚಟ್ನಿ ತಯಾರು. ಈಗ ಅದೇ ಒಗ್ಗರಣೆ ಸೌಟಲ್ಲಿ ಸ್ವಲ್ಪ ಎಣ್ಣೆ ಹಾಕೊಂಡು ಮಾಡಿಟ್ಟಿರುವ ಹಿಟ್ಟನ್ನು ಒಂದು ಸೌಟ್ ಹಾಕೋಣ. ಇದು ಒಂದ್ ಕಡೆ ಬೆಂದ್ಮೇಲೆ ತಿರುಗಿಸಿ ಹಾಕಿ 2 ಕಡೆ ಬೆಂದ್ಮೇಲೆ ತೆಗೆದ್ರೆ ತುಂಬಾನೇ ಟೇಸ್ಟ್ ಆದ ಬಂದ್ ದೋಸೆ ತಯಾರು. ಸೊ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಫುಡಿ ಕನ್ನಡನ ಫಾಲೋ ಮಾಡಿ.